ಪೇಸ್ಟ್ಗೆ ಮೈದಾ ಹಸಿಟ್ಟು, ಸ್ವಲ್ಪ ಉಪ್ಪು, ಆಯಿಲ್ ಮತ್ತೆ ನೀರ್ ಹಾಕ್ಬಿಟ್ಟು ಈ ತರ ಕನ್ಸಂಪ್ಷನ್ ಅಲ್ಲಿ ಮಿಕ್ಸ್ ಮಾಡಿ ಇಟ್ಕೊಬೇಕು. ಓಕೆನಾ? ಇದು ಪನ್ನೀರು ಮತ್ತೆ ಈರುಳ್ಳಿ, ಕ್ಯಾರೆಟ್ ಮತ್ತೆ ಕ್ಯಾಬೇಜ್ ತುರ್ದಿಟ್ಕೊಂಡಿರೋದು ಸ್ಟಫಿಂಗಿಗೋಸ್ಕರ. ಎಣ್ಣೆ ಬಿಸಿ ಆದ್ಮೇಲೆ ಇದೆಲ್ಲ ಅದ್ರಲ್ಲಿ ಹಾಕ್ಬೇಕು. ಸೊ ಇದಕ್ಕೆ ನಾವೇನೇನ್ ಹಾಕಿದೀವಲ್ಲ ಅದನ್ನ ಫ್ರೈ ಆಗೋದಿಕ್ಕೆ ಪ್ಲಸ್ ಟೇಸ್ಟಿಗೆ ಉಪ್ಪು ಹಾಕ್ಬೇಕು. ಒಂದ್ 10 minutes ಇದೆಲ್ಲಾನು ಫ್ರೈ ಆಗೋ ತರ ಇಟ್ಕೊಬೇಕು. ಇಲ್ಲ ಅಂದ್ರೆ ಒಂಥರ ಹಸಿ ಹಸಿ ತರ ಇರುತ್ತೆ. ಸೊ ಸ್ಟಫಿಂಗು ಚೆನ್ನಾಗಿ ಬರೋದಿಲ್ಲ, ಹಾರ್ಡ್ ಆಗಿರುತ್ತೆ. ಅದಕ್ಕೇನೆ ಸ್ವಲ್ಪ ಲೈಟ್ ಲೋ ಫ್ಲೇಮ್ ಅಲ್ಲೇನೆ ಬೇಯ್ಬೇಕಿದು. ಸೊ ಅದು ತರಕಾರಿ ಎಲ್ಲ ಬೇಯೋ ಅಷ್ಟೊತ್ತಿಗೆ ನಾವೇನು ಹಸಿಟ್ ಕಳ್ಸಿಟ್ಕೊಂಡಿದ್ವೋ ಅದನ್ನ ತೀಡ್ಕೊಳ್ಬೇಕು. ಇವಾಗ ತರ ತೀಡ್ಕೊಂಡು ಇದ್ರಲ್ಲಿ ಸ್ಟಫಿಂಗ್ ಇಟ್ರೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ನಿಮ್ಗೆ ಯಾವ ತರ ಶೇಪ್ ಅಲ್ಲಿ ಬೇಕೋ ಆ ತರ ಶೇಪ್ ಅಲ್ಲಿ ಸ್ಟಫಿಂಗ್ ಮಾಡ್ಕೊಬೇಕು. ನಮ್ಮ ಹತ್ರ ಮೋಮೋ ಸ್ಟೀಮರ್ ಇಲ್ಲ, ಅದಕ್ಕೆ ಇಡ್ಲಿ ಪಾತ್ರೆದಲ್ಲಿ ಆಯಿಲ್ ಹಾಕೊಂಡು ಇದೇನಿದೆ ಮೋಮೋಸ್ ಅದನ್ನ ಇದ್ರ ಮೇಲಿಟ್ಟು ಬೇಯಿಸ್ಕೊಳ್ಳೋಣ. ಎಷ್ಟೊತ್ತು ಬೇಯಬೇಕಿದು? ಸೊ ಹಸಿಟ್ಟು ಸ್ಟಿಕ್ ಆಗ್ಬಾರ್ದು ಅಂತ ಇದಕ್ಕೆ ಆಯಿಲ್ ಹಾಕೊಂತ ಇದೀನಿ. ಆಯಿಲ್ ಹಾಕೊಂಡು ಆ ಸ್ಟಫಿಂಗ್ ನ ಒಂದೊಂದೇ ಇಟ್ಕೊಳ್ಳೋಣ. ಸೊ ಇವಾಗ ಬೆಂದಿರೋದನ್ನ ಇಟ್ಕೊಳ್ಳೋಣ. ಮೋಮೋಸ್ ಬೇಯೋ ಅಷ್ಟರಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಬಿಸಿನೀರಿಗೆ ಒಣಗಿರೋ ಮೆಣಸಿನ್ಕಾಯಿ, ಕಲರಿಗೋಸ್ಕರ ಬ್ಯಾಡಿಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದ್ 3 ಇಲ್ಲಾಂದ್ರೆ 4 ಟೊಮೊಟೊನ ಹಾಕೊಂಡು ಚೆನ್ನಾಗಿ ಕೊದಿಬೇಕು. ಇದು ಕೊದ್ದಿತ್ತಾದ್ಮೇಲೆ ಸ್ವಲ್ಪ ಎಲ್ಲ ಕಮ್ಮಿ ಆದ್ಮೇಲೆ ನೀರ್ನ ಬಗ್ಸ್ಕೊಂಡು ಬರೀ ಟೊಮೊಟೊ ಹಾಕಿದೀವಿ, ಬೆಳ್ಳುಳ್ಳಿ ಹಾಕಿದೀವಿ, ಒಣಗಿರೋ ಮೆಣಸಿನ್ಕಾಯಿ, ಬ್ಯಾಡ್ಗೆ ಮೆಣಸಿನ್ಕಾಯಿ, ಮಿಕ್ಸಿಗೆ ಹಾಕೋವಾಗ ಉಪ್ಪು, ಸ್ವಲ್ಪ ಶುಗರ್, ಇದ್ ಬೇಯಿಸ್ಕೊಂಡಿದ್ವಲ್ಲ ಅದ್ರ ಮೇಲಿರೋ ಟೊಮೊಟೊದು ಸ್ಕಿನ್ ತೆಗಿಬೇಕು. ಇಲ್ಲ ಅಂತಂದ್ರೆ ಅದೊಂಥರ ಸಾಫ್ಟ್ನೆಸ್ ಬರಲ್ಲ, ಮೋಮೋಸ್ ಚಟ್ನಿ ತರ ಸಾಫ್ಟ್ ಆಗಿ ಬರಲ್ಲ. ಇದು ಬೇಡ, ಇದು ತೆಗ್ದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ನಾವೇನ್ ಬೇಯಿಸ್ಕೊಂಡಿದ್ವೋ ಟೊಮೊಟೊ ಜೊತೆಲಿ ಬೆಳ್ಳುಳ್ಳಿ, ಒಣಗಿರೋ ಮೆಣಸಿನ್ಕಾಯಿ ಮತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿನೆಲ್ಲ ಮಿಕ್ಸಿಗೆ ಹಾಕೊಬೇಕು. ಏನ್ ಮಿಕ್ಸಿಗೆ ಹಾಕ್ಬೇಕಲ್ಲ ಆ ಚಟ್ನಿನ ಚೆನ್ನಾಗಿ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಬೇಕು. ಈ ಫ್ರೈ ಆಗೋವಾಗ್ಲೇನೆ ಟೇಸ್ಟ್ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದ್ ಸ್ವಲ್ಪ ಶುಗರ್ ಮತ್ತೆ ಒಂದ್ ಸ್ವಲ್ಪ ಸಾಲ್ಟ್ ಅಷ್ಟೇ, ಇನ್ನೇನು ಬೇಡ ಇದಕ್ಕೆ.